ಎಲ್ಲೋ ಮಕ್ಕಳಿಗೆ ನೋಡಿ ಸೆಟ್ನಲ್ಲಿ ಎಕ್ಸಸೈಸ್ 1.3 ಕ್ವೆಶ್ಚನ್ ನಂಬರ್ 7 ಅದರಲ್ಲಿ ನೋಡಿ ರೈಟ್ ದ ಫಾಲೋಯಿಂಗ್ ಇಂಟರ್ವಲ್ಸ್ ಹ್ಯಾಸ್ ಅ ಸೆಟ್ ಬಿಲ್ಡರ್ ಫಾರ್ಮ್. ಫಸ್ಟ್ ಆಫ್ ಆಲ್ ಇದರ ಮುಂಚೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಹೀಗೆ ಈಕ್ವಲ್ ಸೈನ್ ಇಲ್ಲೇನಾದರೂ ಬಂದಾಗ ಅವಾಗ ಏನು ಯೂಸ್ ಮಾಡ್ತೇವೆ, ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡ್ತೇವೆ. ಓಕೆ, ಆಮೇಲೆ ಹೀಗೇನಾದರೂ ಬಂದರೆ ಅವಾಗ ಏನು ಯೂಸ್ ಮಾಡ್ತೇವೆ, ಕಾಮನ್ ಬ್ರ್ಯಾಕೆಟ್ ಯೂಸ್ ಮಾಡ್ತೀವಿ. ಆಯಿತಾ, ಇವಾಗ ಹಿಂದಿನ ಕ್ವೆಶನ್ದಲ್ಲಿ ಇದನ್ನು ಇದಕ್ಕೆ ಕನ್ವರ್ಟ್ ಮಾಡಿ ಅಂತ ಹೇಳಿದರು. ಅಂದರೆ ಇಂಟರ್ವೆಲ್ ಕೊಡ, ಹೀಗೆ ಇಂಟರ್ವೆಲ್ ಕೊಡ್ತಾರೆ, ಅದು ಇಂಟರ್ವೆಲ್ನ ಹೀಗೆ ನೋಡಿ ಇಲ್ಲಿದೆ ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಕೊಟ್ಟಿರ್ತಾರೆ, ಇಂಟರ್ವೆಲ್ನಲ್ಲಿ ಕನ್ವರ್ಟ್ ಮಾಡಬೇಕು. ಆದರೆ ಇವಾಗ ನಿಮಗೆ ಇಂಟರ್ವೆಲ್ ಕೊಟ್ಟಿದ್ದಾರೆ, ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡಬೇಕು. ಇದನ್ನು ಹೇಗೆ ಕನ್ವರ್ಟ್ ಮಾಡೋದು ಅಂದರೆ = ಸೆಟ್ಟಿನ ಹೆಸರು, ಆಮೇಲೆ ಒಂದು ಎಕ್ಸ್ ಅಂತ ಬರೀರಿ, ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಆಯಿತಾ, ಕಾಮ 3 ಬರೀರಿ, <x <0. ಇವಾಗ ನೋಡಿ ಇಲ್ಲಿ ಕಾಮನ್ ಬ್ರ್ಯಾಕೆಟ್ ಇದೆ, ಇದಂತರೂ ಬರೀಲೇಬೇಕು ನೀವು. ಇಲ್ಲಿ ಏನಾದರೂ ಇಲ್ಲ ಅಂತ ಹೇಳಿದರೆ ಇನ್ಫಿನಿಟಿ ಅಂತ ಬರುತ್ತೆ. ಆದರೆ ಇಲ್ಲಿ 3 ಮತ್ತು 0 ಇರೋದನ್ನು 3 ಮತ್ತು 0 ಬರೆದಿದ್ದೇನೆ, 3 ಫಸ್ಟಿಗೆ ಬರೆದಿದ್ದೇನೆ, ಆಮೇಲೆ ಮಿಡಲ್ ಎಕ್ಸ್ ಹಾಕಿದ್ದೇನೆ, <0 ಅಂತ ಹಾಕಿದ್ದೇನೆ. ಇವಾಗ ಕಾಮನ್ ಬ್ರ್ಯಾಕೆಟ್ ಇರೋದ್ರಿಂದ ಇದು ಹಾಗೇ ಇರುತ್ತೆ, ಇದರೊಳಗೆ ಏನು ಈಕ್ವಲ್ ಸೈನ್ ಬೇಕಾಗಲ್ಲ. ನೋಡಿ, ಕಾಮನ್ ಬ್ರ್ಯಾಕೆಟ್ನಲ್ಲಿ ಈಕ್ವಲ್ ಸೈನ್ ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ಇವಾಗ ಬಿ ಸೆಟ್ ಅಂತ ತೊಗೊಳ್ಳೋಣ. ನಿಮ್ಮದು ನೇಮಿಂಗ್ಸ್ ಹೇಗಾದರೂ ನೀವು ಮಾಡ್ಕೋಬೋದು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ 6 ಇಲ್ಲೇ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. ಸೊ ಇಟ್ ವಿಲ್ ಬಿ < ಎಕ್ಸ್ ಇಲ್ಲೂ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. ಸೊ ಇದೇನಾಗುತ್ತೆ < 12. ಇದಾಯಿತು ಸೆಟ್, ಇದು ಇಂಟರ್ವೆಲಿಂದ ಸೆಟ್ ಬಿಲ್ಡರ್ ಫಾರ್ಮ್. ಇದು ಬರೆಯೋದಂದರೆ ಸಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, 6. ಇದು ನೋಡಿ ಕಾಮನ್ ಬ್ರ್ಯಾಕೆಟ್ ಇದೆ, ಕಾಮನ್ ಬ್ರ್ಯಾಕೆಟ್ ಇರೋದ್ರಿಂದ ಇದು ಎಕ್ಸ್ < 12, ಯಾಕಂದರೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. ಸೊ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಹೀಗೆ ಮಾಡಬೇಕು. ಅದಾದ ನಂತರ ನೋಡಿ, ಇದನ್ನು ಡಿ ಅಂತ ತೊಗೊಳ್ಳೋಣ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಇಲ್ಲೇನಾಗುತ್ತೆ 23 ಬರೀರಿ. ಆಮೇಲೆ ಇದು ಇಲ್ಲೇ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ, ಸ್ಕ್ವೇರ್ ಬ್ರ್ಯಾಕೆಟ್ ಇರೋದ್ರಿಂದ ಇಲ್ಲಿ ಈಕ್ವಲ್ ಬರುತ್ತೆ, ಎಕ್ಸ್ <5. ಇಲ್ಲಿ ನೋಡಿ ಕಾಮನ್ ಬ್ರ್ಯಾಕೆಟ್ ಇರೋದ್ರಿಂದ ಇದೇನಾಗುತ್ತೆ, ಹಾಗೆ ಇರುತ್ತೆ, ಅಷ್ಟೇ ಇರುತ್ತೆ, ಈಕ್ವಲ್ ಸೈನ್ ಹಾಕೋದು ಬೇಕಾಗಲ್ಲ. ಇದಾಯಿತು 7th ಕ್ವೆಶನ್. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ಕ್ವಾರ್ಟರ್ಲಿ ಎಕ್ಸಾಮಿಗೆ ಏನೇನು ಪೋರ್ಷನ್ ಇದೆಯಲ್ಲ ಅದನ್ನೆಲ್ಲ ಕಮೆಂಟ್ನಲ್ಲಿ ಟೈಪ್ ಮಾಡಿ. ಸ್ವಲ್ಪ ಸ್ಪೀಡಾಗಿ ನಾನು ಪೋರ್ಷನ್ ಕವರ್ ಮಾಡಬೇಕು, ಅದಕ್ಕೋಸ್ಕರ. ಮತ್ತು ನೋಡಿ, ಇದನ್ನು ಫ್ರೀ ಆಫ್ ಕಾಸ್ಟ್ ಇದೆ, ಡೋಂಟ್ ನೆಗ್ಲೆಕ್ಟ್ ಇಟ್. ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲ ಮಕ್ಕಳಿಗೆ ಇದನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ಇದನ್ನು ಯೂಸ್ ಮಾಡಬೇಕು, ಯುಟಿಲೈಸ್ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತು ಲೈಕ್ ಮಾಡಿ.